ಎಲ್ಲರ ಮನೆಯಲ್ಲೂ ಹುಡುಗಿ ಹುಡುಕ್ತಾ ಇದಾರೆ, ಹುಡುಗನ ಹುಡುಕ್ತಾ ಇದಾರೆ ಅಂದ್ರೆ ಸೇಮ್ ಕ್ವೆಶ್ಚನ್. ಕಲರ್ ಮ್ಯಾಚ್ ಆಗುತ್ತಾ? ಹುಡುಗಿ ತುಂಬಾ ಕಲರ್ ಕರ್ರಿಗಿದ್ರೆ ಚೆನ್ನಾಗಿರಲ್ಲ. ಅವ್ನ ಹೈಟ್, ಹುಡುಗಿ ಹೈಟ್ ಏನಾನ ಹುಡುಗನ್ಕಿನ ಜಾಸ್ತಿ ಇದ್ರೆ ಮುಗೀತು, ಅಲ್ಲೇ ರಿಜೆಕ್ಟ್. ಅದಾದ್ಮೇಲೆ ಸ್ಯಾಲರಿ, ಓ ಮೈ ಗಾಡ್, 40 LPA ಬೇಕು, 50 LPA ಬೇಕು, 100 LPA ಬೇಕು. ಇದ್ಯಾವುದು ಮ್ಯಾಟರ್ ಆಗಲ್ಲ ಮ್ಯಾರೇಜ್ ಅಲ್ಲಿ. ಇಷ್ಟೆಲ್ಲ ಕ್ವೆಶ್ಚನ್ಸ್ ಎಲ್ಲ ಬಿಟ್ಬಿಟ್ಟು ಬೇಕಾಗಿರೋ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೇಳಿದ್ರೆ ಲೈಫ್ ಎಷ್ಟು ಈಸಿ ಇರುತ್ತೆ ಗೊತ್ತಾ? ಸಿಂಪಲ್ ಕ್ವೆಶ್ಚನ್. ಹುಡುಗನ್ಗೆ ಅಥವಾ ಹುಡುಗಿಗೆ ಅವಳದೇ ಓನ್ ಪರ್ಸನಲ್ ಲೈಫ್ ಇದೆಯಾ? ಊರವ್ರದೆಲ್ಲ ನೋಡೋದ್ ಬಿಟ್ಟು ಅವ್ರದವ್ರು ನೋಡ್ಕೋತಾರ? ಬೌಂಡ್ರೀಸ್ ರೆಸ್ಪೆಕ್ಟ್ ಮಾಡಕ್ ಬರುತ್ತಾ? ಕೆಲ್ಸ ಬಿಟ್ಟು ಬೇರೆ ಏನ್ ಲೈಫಲ್ಲಿ ಮಾಡ್ತೀಯಾ? ಅದೊಂದೇ ಲೈಫ್ ಅಲ್ಲ. ಸೋ ಬೋರಿಂಗ್ ಪರ್ಸನ್, ಅಲ್ಲೇ ಗೊತ್ತಾಗ್ಬಿಡುತ್ತೆ ಕೆಲ್ಸ ಬಿಟ್ರೆ ಬೇರೆ ಏನು ಮಾಡಲ್ಲ ಅಂದ್ರೆ. ಓಕೆ, ನಂಬಿಕೆ ಅಂತ ಒಂದು ಕಾನ್ಸೆಪ್ಟ್ ಇದೆ, ತುಂಬಾ ಜನ ಮರ್ತೋಗ್ಬಿಡ್ತಾರೆ. ಒಬ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ನಮ್ ಲೈಫ್ ನಾವ್ ನೋಡ್ಕೊಳ್ಳೋಣ, ಅವ್ರ ಲೈಫ್ ಅವ್ರು ನೋಡ್ಕೊಳ್ಳೋಣ. ಅದ್ರ ಜೊತೆಗೆ ನಮ್ ಇಬ್ರದ್ದು ಗೋಲ್ ಏನಿದೆ ಅದನ್ನ ಅಚೀವ್ ಮಾಡಕ್ ಟ್ರೈ ಮಾಡೋಣ ಒಟ್ಟಿಗೆ. ಅದೆಲ್ಲ ಇಲ್ಲ. ಕಲರ್, ಕ್ಯಾಸ್ಟ್, ಸ್ಯಾಲರಿ ಇದೆಲ್ಲ ಯಾವಾಗ ಬೇಕಾದ್ರೂ ಹೋಗುತ್ತೆ. ಕಲರ್ ನೀನ್ ಏನ್ ಮಾಡ್ತೀಯಾ? ಏನೇ ಕಲರ್ ಇದ್ರು, ಏನೇ ಇಷ್ಟಪಟ್ರು ಮೇಕಪ್ ಹಾಕೊಂಡೆ ನಿಂತ್ಕೊಳ್ಳೋದು ರಿಸೆಪ್ಷನ್ಗೆ. ಅದಾದ್ಮೇಲೆ ಸ್ಯಾಲರಿ, ನಾಳೆ ಆದ್ರೂ ಕೆಲಸ ಹೋಗ್ಬೋದು, ಇವತ್ತೇ ಕೆಲಸ ಹೋಗ್ಬೋದು. ಇಷ್ಟೆಲ್ಲದ್ರ ಮಧ್ಯೆ ಬರುತ್ತೆ ಜಾತಕ ಮ್ಯಾಚ್ ಮಾಡಿದ್ವಿ, ಪಾಯಿಂಟ್ ಸೆಟ್ ಆಗೋಯ್ತು. ನೀನ್ ಏನೇ ಪಾಯಿಂಟ್ ಸೆಟ್ ಮಾಡಿದ್ರು ಪರ್ಸನಾಲಿಟಿ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಯೋರ್ ಮ್ಯಾರೇಜ್ ವಿಲ್ ಬಿ ಝೀರೋ. ಉಂಡೆ ನಾಮ ಅಷ್ಟೇ.